ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಲ್ಗುಣಿ ಕ್ರಿಯೇಟರ್ಸ್. ಇವತ್ತಿನ ಟಾಪಿಕ್ ನೀವೇ ನೋಡಿದ್ದೀರಾ, ತಮ್ಮನೇಲಲ್ಲಿತ್ತು ಮಳೆ ಅಂತ. ಅಂತೂ ಮಳೆ ಬಂತು, ವೆಯ್ಟ್ ಮಾಡ್ತಿದ್ದೋ ತುಂಬ. ಅಂತೂ ಮಳೆ ಬಂದಿದೆ, ವರ್ಷದ ಮೊದಲನೇ ಮಳೆ ಇದು. ಈ ಮಳೆ ಅಂದರೆ ತುಂಬ ಖುಷಿ, ಅದು ಮಳೆ ಅಂದ್ರೇ ಖುಷಿ ಆಗುತ್ತೆ. ಮಳೆ ಬರೋದನ್ನು ನೋಡೋದು ಒಂದು ಚಂದ. ಚಿಕ್ಕವರಿದ್ದಾಗ ಮಳೆಯಲ್ಲಿ ನೆಂದು ಬಟ್ಟೆ ಎಲ್ಲ ಕೊಳೆ ಮಾಡಿಕೊಂಡು, ಬಟ್ಟೆ ನೆನೆಸ್ಕೊಂಡು, ತಲೆ ನೆನೆಸ್ಕೊಂಡು, ಮನೆಗೆ ಬಂದಾಗ ಅಮ್ಮನ ಹತ್ರ ಬೈಸ್ಕೊಂಡು, ಅಮ್ಮ ಎಲ್ಲ ತಲೆ ಎಲ್ಲ ಒರೆಸಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಸಿದೆಲ್ಲ ನೆನಪು ಕಾಡುತ್ತೆ ಒಮ್ಮೊಮ್ಮೆ. ಚಂದದ ನೆನಪುಗಳು ಬಾಲ್ಯದಲ್ಲಿ ಮಳೆಯಲ್ಲಿ ಆಟ ಆಡಿರೋದು. ಈ ಮಳೆ ರೈತರಿಗಂತೂ ತುಂಬ ಮುಖ್ಯ. ಈಗ ಆದರೆ ಬೋರ್ವೆಲ್ ಇದೆ, ವಾಟ್ರದು ಜೆಟ್ಟೆಲ್ಲ ಯೂಸ್ ಮಾಡಿ ಬೆಳೆ ಮಾಡ್ತಾರೆ ಇವಾಗ. ಬಟ್ ಆವಾಗೆಲ್ಲ ಹಳೆ ಕಾಲದಲ್ಲೆಲ್ಲ ಬರೀ ಮಳೆ ನಂಬಿ ಬೆಳೆ ಮಾಡ್ತಿದ್ರು ರೈತರು. ಬಟ್ ಇವಾಗಲೂ ಎಷ್ಟೋ ಜನ, ಕೆಲವು ಹಳ್ಳಿಗಳಲ್ಲಿ ಮಳೆ ನಂಬಿನೇ ಬೆಳೆ ಮಾಡ್ತಾರೆ. ಅವರು ಮಳೆನೇ ಕಾಯ್ತಿರ್ತಾರೆ. ಅಂದರೆ ಭೂಮಿ ಉಳುಮೆ ಮಾಡಬೇಕು ಮಳೆ ಬಂದಮೇಲೆ, ಅದೆಲ್ಲ ತುಂಬ ಭೂಮಿನ ತಯಾರಿ ಮಾಡಬೇಕು. ಮಳೆ ಬಂದಮೇಲೆ ಬೆಳೆ ಹಾಕೋ ಮುಂಚೆ ಅದೆಲ್ಲ ತಯಾರಿ ಮಾಡ್ಕೊಳ್ಳೋಕ್ಕೆ ಇದೇ ಮಳೆಗಾಗಿ ಅವರು ತುಂಬ ಕಾಯ್ತಿರ್ತಾರೆ. ಆಮೇಲೆ ಮಳೆಗಾಲದಲ್ಲಿ ಅಂತರ್ಜಲ ಹೆಚ್ಚಾಗುತ್ತೆ, ಸೊ ಭೂಮಿ ಕೂಡ ಹದಗೊಳ್ಳುತ್ತೆ. ಎಲ್ಲ ಜಲಚರ, ಪ್ರಾಣಿ, ಪಕ್ಷಿ, ಆಮೇಲೆ ಗಿಡ ಮರ, ಇವನ್ ಮನುಷ್ರಿಗೂ ಕೂಡ ಮಳೆ ಅಂದರೆ ಏನೋ ಒಂಥರ ಉತ್ಸಾಹ, ಖುಷಿ. ಮಳೆ ಅಂದ್ರೇ ಮನಸ್ಸಲ್ಲಿ ಒಂಥರ ಉಲ್ಲಾಸ ಆಗುತ್ತೆ. ನನಗಂತೂ ಮಳೆ ಅಂದರೆ ತುಂಬ ಇಷ್ಟ. ನಾನು ಮತ್ತು ನನ್ನ 2 ವರ್ಷದ ಮಗಳು ಇಬ್ಬರು ಮಳೆ ಬಂದರೆ ಹೊರಗಡೆ ಬಂದು ಕೂತ್ಕೊಂಡು, ಅಂದರೆ ನೆನೆದಂಗೆ ಕೂತ್ಕೊಂಡು, ಮಳೆ ಬರೋದನ್ನ ಆರಾಮಾಗಿ ಕೂತ್ಕೊಂಡು, ಮಳೆ ಬರೋವರೆಗೂ ಅಲ್ಲೇ ಕೂತ್ಕೊಂಡು ನೋಡ್ತಿರ್ತೀವಿ. ಅವಳು ಬೇರೆ ಏನೂ ಆಟ ಆಡೋಕ್ಕೆ ಹೋಗಲ್ಲ, ಜೊತೆಯಲ್ಲೇ ಕೂತ್ಕೊಂಡು ಮಳೆ ನೋಡ್ತಾಳೆ. ಸೊ ಮಳೆ ಎಲ್ಲ ಜೀವರಾಶಿಗಳಿಗೂ ಮಳೆ ಅಂದರೆ ತುಂಬ ಇಷ್ಟ ಆಗೋದು. ಏನೇ ಮನಸ್ಸಲ್ಲಿ ಬೇಜಾರಿರಲಿ, ಮಳೆ ನೋಡಿದ ತಕ್ಷಣ ಮನಸ್ಸಿಗೆ ಹಿತ ಅನಿಸುತ್ತೆ, ನೋಡ್ತಾನೇ ಇರಬೇಕು ಅನಿಸುತ್ತೆ. ಅಪ್ಪ ಮಳೆ ಬಂತ ಅನಿಸುತ್ತೆ. ಆಮೇಲೆ ಫಸ್ಟ್ ಮಳೆ ಬಂದಾಗ ಆ ಮಣ್ಣದು ಘಮ, ಅದು ತುಂಬ ಚೆಂದ ಇರುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. 90% ಇಷ್ಟ ಆಗದಿರೋರು ಯಾರಿದ್ದಾರೋ ಗೊತ್ತಿಲ್ಲ, ಬಟ್ ಎಲ್ರಿಗೂ ಇಷ್ಟ ಆಗುತ್ತೆ ಮಣ್ಣಿಂದು ಘಮ. ಮಳೆ ಬಂದ ತಕ್ಷಣ ಅದು ಸಿಟಿಲೇ ಇರಲಿ ಹಳ್ಳಿಲೇ ಇರಲಿ, ಮಳೆದು ಘಮ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೋಡ ಎಷ್ಟು ಮೋಡ ಆಗಿದೆ. ಇದೇ ಥರ ಮಳೆ ಒಂದು 3/4 ಗಂಟೆ ಹೋಯಿತು. ಸರಿ ಜೋರಾಗಿ ಮಳೆ ಬಂದಿದೆ. ಇಷ್ಟು ದಿನ ಬೇಸಿಗೆ ಇತ್ತಲ್ವ, ತುಂಬ ಜೋರಾಗಿ ಮಳೆ ಬಂದಿದೆ. ಸೊ ಏನೇನಿತ್ತು ಎಲ್ಲ ಪೇಪರ್ ಏನೇ ಕಸ ಕಡ್ಡಿದ್ರೆ ಎಲ್ಲ ಕೊಚ್ಕೊಂಡು ಹೋಗೋ ಥರ ಮಳೆ ಬಂದಿದೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಕಾದಿದ್ದು ಇದೇ ಮಳೆಗಾಗಿ ನಾವು. ಯಾಕಂದರೆ ನಾವು ಹಳ್ಳಿಲಿರೋದು, ನಾವು ಬೆಳೆ ಮಾಡಬೇಕು. ಸೊ ಈಗ ಮಳೆ ಬಂದಮೇಲೆ ನಾಳೆ ಭೂಮಿ ತಯಾರಿ ಎಲ್ಲ ಶುರು ಆಗುತ್ತೆ. ನಮ್ಮ ಕಡೆ ಎಲ್ಲರೂ ಮಾಡ್ತಾರೆ ಅದನ್ನು. ಇಷ್ಟು ದಿನ ಕಾಯ್ತಿದ್ದೋ, ಎಲ್ಲ ಕಡೆ ನೀರು ತುಂಬಿದೆ ಇವಾಗ. ಚಂದ ಅನಿಸುತ್ತೆ ಮಳೆನ ಕೂತ್ಕೊಂಡು ನೋಡೋದು. ಆಕಾಶ ನೋಡಿದ್ರೆ ಫುಲ್ ಮೋಡ, ವೆದರ್ ನೋಡಿದ್ರೆ ಇದಿರುತ್ತೆ. ಇಲ್ಲಿ ಹಳ್ಳಿಗಳಲ್ಲಾದರೆ ಖುಷಿಯಾಗುತ್ತೆ, ಮಳೆ ನೋಡಿದ್ರೆ ಖುಷಿ, ಅಯ್ಯೋ ಬೆಳೆದು ಎಲ್ಲ ಚಿಂತೆ ಬರುತ್ತೆ. ಅದೇ ಸಿಟಿಲಿರೋರಿಗೆ ಇಲ್ಲಿ ನೋಡಿ ಎಲ್ಲ ಇದು ಮೆಣಸಿನ ಗಿಡ ಎಲ್ಲ ನೀರು ತುಂಬಿದೆ ನೋಡಿ, ಹೇಗೆ ನೀರು ತುಂಬಿಕೊಂಡಿದೆ. ಅದೇ ಸಿಟಿಲಿರೋರಿಗೆ ಮಳೆ ಬಂದರೆ ಇದೇ ಮಳೇಲಿ, ನಮಗೂ ಅಷ್ಟೇ, ಅಪ್ಪ ಒಂಚೂರು ಬಜ್ಜಿ ಬೋಂಡ ಏನಾದ್ರು ಮಾಡ್ಕೊಂಡು ತಿನ್ನೋಣ ಅನ್ನೋ ಅಷ್ಟು ಖುಷಿಯಾಗುತ್ತೆ. ಮಳೆ ಅಂದರೆ ಅಷ್ಟು ಇಷ್ಟ. ನಿಮಗೂ ಮಳೆ ಅಂದರೆ ಹೀಗೇನಾ? ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ